ಯುಕೆ ಕಪಲ್ ಯೂಟ್ಯೂಬ್ ಚಾನಲ್ ಮತ್ತು ಯುಕೆ ಕಪಲ್ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದೀವಿ ಅಂದರೆ ತುಳಜಾಪುರಕ್ಕೆ ಬಂದಿದ್ದೇವೆ. ಮತ್ತು ತುಳಜಾಪುರಕ್ಕೆ ಬರೋಕೆ ಏನು ಕಾರಣಪ್ಪ ಅಂದ್ರೆ ಏನೋ ಭಾಳ ಸಲ ಬರ್ಬೇಕಂತೇಳಿ ಬರೋದು ಆಗಲಿಲ್ಲ. ಭಾಳ ಕಾರಣಾಂತರಗಳಿಂದ ತಪ್ಪಿಸ್ಕೊಂಡು ಇವಾಗ ಏನೋ 7ರಿಂದ ಫಸ್ಟ್ ಟೈಮ್ ಬಂದೇನಿ. ಏನೋ ಮನಸ್ಸಿನಾಗಿದ್ದಂಥ ಎಷ್ಟೋ ಕಲಗಳ ಹೋಗ್ಯಾವು, ಏನೋ ಒಂಥರ ಹೊಸ ಹುರುಪು ಬಂದಂಗೆ ಆಗತೈತಿ. ಹಂಗೆ ಮತ್ತು ನಿಮ್ಗೆ ದೇವ್ರ ದರ್ಶನ ಹೆಂಗೆ ಮಾಡಿದ್ವಿ ಹೆಂಗಿಲ್ಲ ಏನು ಎಲ್ಲನೂ ನಿಮ್ಗೆ ಈಗ ತೋರಿಸು. ವಿಡಿಯೋ ಕೊನೆ ತನಕ ನೋಡಿರಿ. ಹಂಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಮತ್ತು ಇನ್ನೂ ಬೇರೆದವ್ರಿಗೂ ನಮ್ಮ ವಿಡಿಯೋನ ಕಳಿಸ್ರಿ. ಯುಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಯುಕೆ ಕಪಲ್ಸ್ ಇನ್ಸ್ಟಾಗ್ರಾಮ್ ಅಂತ ಐಡಿ ಐತಿ. ಹಂಗೆ ಬೇರೆದವ್ರಿಗೂ ಕಳಿಸ್ರಿ, ಬೇರೆದವ್ರು ಕೂಡ ಫಾಲೋ ಮಾಡಿಸ್ರಿ. ಹಂಗೆ ಹಲೋ ನಮಸ್ಕಾರಪ್ಪ, ನಾವು ನಿಮ್ಮ ಯುಕೆ ಕಪಲ್ಸ್. ನಾವೀಗ ಹೋಗ್ತಿದ್ವಿ ಬಿಜಾಪುರದಿಂದ ತುಳಜಾಪುರ್ಗೆ. ನೋಡ್ರಿ, ನಾವು ಈಗ ಟ್ರಾವೆಲ್ ಮಾಡ್ತಿದ್ದೀವಿ ಫಸ್ಟಿಗೆ ಬಿಜಾಪುರದಿಂದ ತುಳಜಾಪುರ. ನಮಸ್ಕಾರ. ಈಗ ತುಳಜಾಪುರಕ್ಕೆ ಬಂದು ರೀಚ್ ಆದೀವಿ. ಮತ್ತು ಇಲ್ಲಿ ರೂಮು ಬಾಡಿಗೆ ಸಿಕ್ಕೈತಿ. ಒಂದು ದಿನಕ್ಕೆ 800 ರೂಪಾಯಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಲಾಸ್ಟ್ 600 ರೂಪಾಯಿ ಹಂಚಿದ್ವಿ. ಅಟ್ಯಾಚ್ ಬಾತ್ರೂಮ್ ರೂಮ್ ಎಲ್ಲ ಅದ, ತೋರಿಸ್ತೀನಿ ಬರ್ರಿ. ಇದು ರೂಮ್ ನೋಡ್ರಿ, ಗುಡಿಯಿಂದ ಬಹಳ ದೂರ ಏನಿಲ್ಲ, ಅಷ್ಟೊಂದು 700 ಮೀಟ್ರ್ ಅದ. ರೂಮ್ ಅಷ್ಟ ಮಸ್ತ್ ಅದ, ಸಿಂಗಲ್. ನಮಸ್ಕಾರ. ಇವತ್ತು ನಾವು ತುಳಜಾಪುರಕ್ಕೆ ಬಂದು ರೀಚ್ ಆಗಿದ್ದೀವಿ. ಏನು ಹೇಳಬೇಕಪ್ಪ ಅಂದ್ರೆ ನಾವು ಬಸ್ನಾಗ ಬಂದ್ವಿ. ಬಸ್ಸಿಂದ ಸಿಕ್ಕಾಪಟ್ಟೆ ರಶ್ ಇತ್ತು, ಭಾಳ ತ್ರಾಸು ತೊಗೊಂಡು ಬಂದ್ವಿ. ಬಟ್ ನೀವು ಬಸ್ಸಿಗಿಂತ ರೈಲ್ವೆದಾಗ ಬರ್ತಿದ್ರಿ ಅಂದರೂ ರೈಲ್ವೆ ಸಮೀಪ, ತುಳಜಾಪುರಕ್ಕೆ ಸಮೀಪ ಇರೋದಂದ್ರೆ ಸೊಲ್ಲಾಪುರಕ್ಕೆ ರೈಲ್ವೆ ಸ್ಟೇಷನ್ ಐತಿ. ಬಟ್ ತುಳಜಾಪುರಕ್ಕೆ ರೈಲ್ವೆ ಸ್ಟೇಷನ್ ಇಲ್ಲ. ಬಿಜಾಪುರದಿಂದ ತುಳಜಾಪುರಕ್ಕೆ ರೈಲ್ವೆ ಸ್ಟೇಷನ್ ಅದ. ಬಿಜಾಪುರದಿಂದ ತುಳಜಾಪುರಕ್ಕೆ 50 ರೂಪಾಯಿ ಅದ. ಸೊ ನೀವು ಅಲ್ಲಿಂದ ಬರ್ಬೋದು. ಅದು ಬಿಟ್ಟರೆ ಹುಬ್ಳಿಯಿಂದ ಡೈರೆಕ್ಟ್ ಸೊಲ್ಲಾಪುರ ಅದ, ಬೆಂಗಳೂರಿಂದ ಅದ, ಮತ್ತು ಬೆಳಗಾವಿಂದ ಅದ. ಅಲ್ಲಿಂದ ಅಲ್ಲಿ ಇರ್ತಾವೆ, ಸ್ವಲ್ಪ ಚೆಕ್ ಮಾಡ್ಕೊಂಡು ಬರ್ಬೇಕು. ಮತ್ತು ನೀವು ಬಸ್ಸಿಗೆ ಬರ್ತಿದ್ರಿ ಅಂದರೆ ಸಿಕ್ಕಾಪಟ್ಟೆ ಗೋಳಾಗುತ್ತೆ. ಬಸ್ಸಿಗೆ ಬರೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ಗೋಳು ಮಾಡ್ಕೊಂಡು ತ್ರಾಸು ತೊಗೊಂಡು ಬಂದೀವಿ. ಬಟ್ ನೀವು ಬಸ್ಸಿಗೆ ಬರೋಕೆ ಹೋಗ್ಬೇಡ್ರಿ. ಬಸ್ಸಿಗೆ ಬಂದ್ರೆ ಅಂದರೂ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಪರ್ ಪರ್ಸನ್ ಎಷ್ಟಿತ್ತ? 250 ರೂಪೀಸ್ ಇತ್ತ. ಸೊ ಇವಾಗ ಫ್ರೀ ಬಸ್ ಅಂತ ಅಂತಾರೆ, ಬಟ್ ಫ್ರೀ ಬಸ್ ಇಲ್ಲ. ಬಿಜಾಪುರದಿಂದ ಇಲ್ಲಿ ಡೈರೆಕ್ಟ್ ತುಳಜಾಪುರಕ್ಕೆ ಏನೈತಿ 250 ರೂಪೀಸ್ ಪರ್ ಪರ್ಸನ್. ಆಮೇಲೆ ನಮ್ಮ ಊರಿಂದ ಬನಟ್ಟಿಯಿಂದ ಏನೈತಿ ಒಬ್ಬರಿಗೆ ಎಷ್ಟ 110 ಪರ್ ಪರ್ಸನ್. ಬಟ್ ಅಲ್ಲಿಂದ ಫ್ರೀ ಆಗ್ಯದ, ಲೇಡೀಸ್ ಬಾಯ್ಸ್ ಫ್ರೀ ಆಗಲ್ಲ. ಸೊ ಅದಕ್ಕಾಗಿ ನೀವು ಬರೋದಿದ್ರೆ ರೈಲ್ವೆದಿಂದ ಬಂದ್ರೆ ಬೆಟರ್, ಖರ್ಚು ಅಮೌಂಟ್ ಕಡಿಮೆ ಆಗತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಅಷ್ಟೆ. ಗುಡ್ ಮಾರ್ನಿಂಗ್. ಇವತ್ತು ಈಗ ಜಸ್ಟ್ ಎದ್ದಿದ್ದೀವಿ. ದೀಡ್ ನಮಸ್ಕಾರ ಹಾಕ್ಬೇಕಂತ ಮಾಡಿದ್ವಿ. ದೀಡ್ ನಮಸ್ಕಾರ ಹಾಕಕ್ಕೆ ಹೊಂಟಿದ್ದೀವಿ. ಇಲ್ಲಿ ನೋಡಿ, ಬೆಳಿಗ್ಗೆ ಎಲ್ಲ ಅಂಗಡಿ ಸ್ಟಾರ್ಟ್ ಅದ, ನಡೆಯಾಕತ್ತದ. ಬೆಳಿಗ್ಗೆ ಆಲ್ರೆಡಿ ಅಂಗಡಿ ಸ್ಟಾರ್ಟ್ ಆಗ್ಯದ. ಇಲ್ಲಿ ನಾ ಫಸ್ಟ್ ಟೈಮ್ ಬಂದೀನಿ. ಬಟ್ ಈಕಿ ಎಷ್ಟನೇ ಸಲ ಬಂದಾಗ ಕೇಳ್ಬೇಕು. ಚಿನ್ನು, ನೀ ಎಷ್ಟು ಸಲ ಇಲ್ಲಿ ಬರಾಕತ್ತೆ? 4-5 ಸಲ ಆತ ಬಂದಿ. ನೋಡು, ನನ್ನ ಬಿಟ್ಟು 4 ಸಲ ಬಂದಾಳ್ರಿ ಈಕಿ. ಮದುವೆ ಆಯ್ಕನಪ್ಪ ಇಲ್ಲ ಮಂದಿ ಬರಾತಾರ ಗುಡಿ. ಇವಾಗ ಪಾಳೆ ಜಗ್ಗದ, ಈ ರೀತಿಯಿಂದ ಪಾಳೆ ಹಚ್ಕೊಂಡು ಹಿಂಗೆ ಸುತ್ತ ಅಲ್ಲಿಗೆ ಹೋಗ್ಬೇಕ್ರಿ. ಇದೆ ನೋಡ್ರಿ ಕಲ್ಲೋಳ ತೀರ್ಥ ತುಳಜಾಪುರನಾಗಿರೋದು. ಇಲ್ಲೆಲ್ಲ ಸ್ನಾನ ಮಾಡಿಬಿಟ್ಟು ಹೋಗಿ ಎಲ್ಲರೂ ದೀಡ್ ನಮಸ್ಕಾರ ಹಾಕಿ ಬರ್ತಾರೆ. ಇಲ್ಲಿ ಶಾಂಪೂ ಹಾಗ ಸೋಪ್ ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ ಇದು ತುಳಜಾಪುರ ಅನ್ನೋ ಒಂದು. ದೀಡ್ ನಮಸ್ಕಾರ ಹಾಕಕ್ಕೆ ಆಲ್ರೆಡಿ ನನ್ನ ಹೆಂಡ್ತಿ ರೆಡಿಯಾಗಿ ಹೊಂಟಾಳೆ. ಅಲ್ಲಿ ಹೊಂಡದ ವಿಡಿಯೋ ಮಾಡೋಕೆ ಆಗಲಿಲ್ಲ, ಯಾಕಂದರೆ ಪರ್ಮಿಷನ್ ಕೊಡಲಿಲ್ಲ.
ಹೊಂಡದಾಗ ಯಾರು ಜಳಕ ಮಾಡೋರು ಇದ್ರು ಅಂದ್ರೆ ನೀವು ಏನೈತಿ ಶಾಂಪೂ ಮತ್ತು ಸೋಪ್ ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಮಾರ್ನಿಂಗ್ 6:30 ಆಗಿದ್ದಾರೆ. ಮಂದಿ ಜಗ್ ಅದಾರ. ಅವಳ್ದು ದೀಡ್ ನಮಸ್ಕಾರ ಹಾಕೋದು ಮುಗೀತ್ರಿ. ಇವಾಗ ನಾ ದೀಡ್ ನಮಸ್ಕಾರ ಹಾಕಕ್ಕೆ ಹೊಂಟೇನ್ರಿ. ಇಲ್ಲಿ ನೋಡ್ರಿ ಊಟದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ. 150 ರೂಪಾಯಿ ಒಂದು ಊಟ ಅಂತ, ನಾಷ್ಟ 100 ರೂಪಾಯಿ ಅಂತ. ನೀವು ಏನಾರ ನಾಷ್ಟ ಗೀಷ್ಟ ಮಾಡೋರಿದ್ರಿ ಅಂದ್ರೆ ಸಣ್ಣ ಸಣ್ಣ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿರಿ. ಹಿಂಗೆ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಇದು ನಮ್ಮ ಅಭಿಪ್ರಾಯ. ನೀವು ಹೆಂಗೆ ಮಾಡ್ತೀರಿ ಮಾಡಿರಿ. ಏನು ತೊಗೊಳತಿ? ಪೂಜೆ ಸಾಮಾನು ಎಷ್ಟು ಅಂತ? 50 ರೂಪಾಯಿ. ಎಷ್ಟು ಒಂದು ಸಟ್ಟಿಗೆ? ಮತ್ತು ಅದು ಮ್ಯಾಲಿಂದ ಎಲ್ಲ ನೋಡ್ರಿ ಹೆಂಗಲ್ಲ ಎಲ್ಲ ದುಕಾನ್ಗಳ. ಇಲ್ಲೇನು ಎಣ್ಣೆ ಪನ್ನಿ ತರಾಕಿಲ್ಲ, ಎಟ್ಟ ಬರಬೇಡ್ರಿ. ಒಟ್ಟೆ ಎಣ್ಣೆ ಗಿಣ್ಣಿ ಏನು ಸಿಗಲ್ಲ ದೇವ್ರಿಗೆ ಹಾಕ್ಲಕ್ಕ. ಎಣ್ಣೆ ಭಾಳ ಸಿಕ್ಕಾಪಟ್ಟೆ ಸಿಗುತ್ತೆ ನಮ್ಮ ಕರ್ನಾಟಕಕ್ಕಿಂತ. ಇಲ್ಲಿ ತರೋರಿದ್ರೆ ಅಲ್ಲೇ ಜಾಸ್ತಿ ಅದ. ಕೆಜಿಗೆ 200 ರೂಪಾಯಿ ಕೆಜಿ ಅಂತ ಹೇಳತ್ತಾರ. ಏನು ಗೊತ್ತಿಲ್ಲ, ಏನು ಹುಡ್ಕ್ಯಾಡತ್ವಿ. ಏನು ಅರ್ಧ ತಾಸು ಅದು ಸಿಗೋಲ್ತ ದೇವ್ರಿಗೆ ಹಾಕಕ್ಕೆ. ಶಾಜಿ ಮಹಾರಾಜ್ ಹೋಗುದು. ಶಾಜಿ ಎಷ್ಟು ಹಾದಿ ಹೋದ ಗುಡಿ? 4 ಅದಾವ. ಇದು ಶಾಜಿ ಮಹಾರಾಜ್ ಹೋಗುದಾರಿ ಅಲ್ಲೈತಿ. ರಾಜಮಾತಾ ಹೋಗುದು. ರಾಜಮಾತಾ ಜೀಜಾಬಾಯಿ ಹೋಗುದು. ಹಿಂದದಾವ 2 ಅವು. ಶಿವಾಜಿ ಮತ್ತು ಮುಖ್ಯ ಶಿವಾಜಿ ಹೋಗುದಾರಿ ಸೀಕ್ರೆಟ್ ಆಗಿತ್ತದು. ಗುಡಿ ಮಸ್ತ್ ಇದ್ದಾರೆ. ಅತ್ಯಂತ ಹಳೆ ಪ್ರಾಚೀನ ಇದು ಅಂದ. ಇದನ್ನ 1978ರಾಗ ಮರು ನಿರ್ಮಾಣ ಮಾಡ್ತಾರೆ. 1978 ಅಲ್ಲ, 1878ರಾಗ 12ನೇ ಶತಮಾನದಾಗ ಕಟ್ಟಿದ್ದು. ಮರು ನಿರ್ಮಾಣ ಮಾಡ್ತಾರೆ. ಇವತ್ತು ಮಂಗಳಾರ ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ರಶ್ ಅದ. ನಡುವೆ ವಾದ್ರು ಬಂದರೂ ಇಷ್ಟೊಂದು ರಶ್ ಇರಲ್ಲ. ನಡುವೆ ಬಂದ್ರೂ ಚಲೋ. ಈಗಂತೂ ಸಿಕ್ಕಾಪಟ್ಟೆ ರಶ್ ಅದ. ಒಟ್ಟ ಮಂಗಳವಾರ ಶುಕ್ರವಾರ ಶ್ರಾವಣದಾಗ ಒಟ್ಟ ಬರಕ್ಕೆ ಹೋಗ್ಬೇಡ್ರಿ. 9 ನಿಮಿಷ ಗುಡಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದ ನೀರು ಜಳಕನೂ ಮಾಡ್ತಾರಂತಂತಾರೆ. ನನಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಕೇಳಿಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲ. ಕಾಲು ತೊಳ್ಕೊಂಡು ಹೋಗ್ಬೇಕಂತಾರೆ. ಎದಕ್ಕಂತ ನನಗೂ ಗೊತ್ತಿಲ್ಲ. ಅಲ್ಲಿ ಕಾಲು ತೊಳ್ಕೊಂಬಂದ ಕೂಡಲೇ ಇಲ್ಲಿ ಫಸ್ಟಿಗೆ ಬರೋದನ್ನ ಗಣಪತಿ ಗುಡಿ ರೀ. ಈ ಗಣಪತಿ ಗುಡಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಮಾತಾ ತುಳಜಾಭವಾನಿ ಗುಡಿ ಒಳಗೆ ಹೋಗ್ಬೇಕ್ರಿ. ನಾಳೆ ಇದ್ದಿದ್ದು ನೋಡಿ ನಮಗೂ ಒಂದು ಸ್ವಲ್ಪ ಅಂಜಿಗೆ ಬಂದೈತ್ರಿ. ಅದಕ್ಕೆ ಒಬ್ರನ್ನ ಯಾರನ್ನಾರು ಸ್ವಾಮಿಗಳನ್ನ ಹಿಡಿದು ಒಳಗೆ ಹೋಗ್ಬೇಕಂತ ಮಾಡಿದ್ದೀವಿ ರೀ.
ಆದ್ರೆ ಅವ್ರು ಸಿಕ್ಕಾಪಟ್ಟೆ ಅಮೌಂಟ್ ಹೇಳತ್ತಾರೆ ನೋಡ್ರಿ ಮುಖದರ್ಶನ. ಅಂತ ಕೇಳತ್ತಾವ ನೋಡ್ರಿ. 350 ಪೂಜಾ ಕರ್ಕೆ ರೊಕ್ಕ ಕೊಟ್ಟು ಹೋಗ್ಬೇಕು ಅಪ್ಪಿ. ದರ್ಶನ ನಮ್ಮ ಮುಖದರ್ಶನ ಡೈರೆಕ್ಟ್ ಹೋಗುದ್ರಿ, ಎಲ್ಲೂ ಪಾಳೆ ಹಚ್ಚಂಗಿಲ್ಲ ಏನಿಲ್ಲ. 20 ಫೀಟ್ನ್ಯಾಗ ಹೋಗಿ ಮುಖದರ್ಶನ ಬಂದ್ ಇವಾಗ ದೇವ್ರ ದರ್ಶನ ತಗೊಂಡು ಹೊರಗೆ ಬಂದೀವ್ರಿ. ದರ್ಶನ ಅಂತ ಆಯ್ತು. ಒಳಗೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ, ಅದ್ರ ಸಂಬಂಧ ಒಳಗೆ ವಿಡಿಯೋ ಮಾಡಕ್ಕೆ ಆಗಲಿಲ್ಲ. ಹೌದಿಲ್ಲ, ಒಳಗೆ ವಿಡಿಯೋ ಮಾಡಕ್ಕೆ ಕೊಡಲಿಲ್ಲ, ನೋಡಿಲ್ಲ, ಅದ್ರ ಸಂಬಂಧ ವಿಡಿಯೋ ಮಾಡಕ್ಕೆ ಆಗಲಿಲ್ಲ. ಯಜ್ಞ ಕುಂಡ ಎದ್ರ ಸಂಬಂಧ ಯಜ್ಞ ಕುಂಡ ಅಂದ್ರೆ ಹೆಂಗೆ? ಹೋಮ ಹಾಕಿಸ್ತಾರಲ್ಲ, ಯಾರು ಹೋಮ ಹಾಕ್ಸೋರಿದ್ರೆ ಇಲ್ಲಿ ಬಂದು ಹೋಮ ಹಾಕಿಸ್ತಾರ. ಇದೇನಪ್ಪೆ? ನೀರಿಗೆ ಆಡೋದು ಅಂಬಾಬಾಣಿ ಮಂಗಳಾರತಿ ಮಾಡ್ತಾರೆ ಇದರಲ್ಲಿ. ಹಾಂ ಮಂಗಳಾರತಿ. ಇದೇನಪ್ಪೆ? ಏನ್ ಮರ? ಎಲ್ಲಿಲ್ಲ, ಇದೇನೋ ಬಾರಿಸೋದು ಅದೇನೋ ಗೊಂದಳ ಪೂಜಾ ಅಂದ್ರೆ ಗೊಂದಲ ಹಾಕ್ತಾರೆ. ಗೊಂದಲ ಅಂದ್ರೆ ನಾವು ತವ್ರನಿ, ನಮ್ಮ ತವ್ರನ್ಯಾಗ ಗೊಂದಲ ಪೂಜಾ ಅಂದ್ರೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಅವ್ರವ್ರ ಮಂಟನ್ದಾಗ ಇರ್ತಾನದ. ರಾತ್ರಿ ಗೊಂದಲ ಮಾಡಿ ದೇವಿ ಪೂಜೆ ಮಾಡಿ ಅವ್ರ ಮನ್ಯಾಗ ಮನೆಗೆ ಹಾಕ್ತಾರೆ, ಇಲ್ಲಿ ಬಂದು ಹಾಕ್ತಾರೆ. ಮನ್ಯಾಗ ಹಾಕ್ತಾರೆ, ಪೂಜೆ ಹಾಕ್ತಾರೆ. ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಮನ್ಯಾಗ ಮಾಡ್ತಾರ ಕರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊಂದಲ. ಇಲ್ಲಿ ದೇವರಿಗೆ ಉಡ್ಸಿರ್ತಾರಲ್ಲ ಡೈಲಿ ಸೀರೆಗಳ, ಅವ್ನ್ ತಂದ್ ಇಲ್ಲೇ ಸೇಲ್ ಮಾಡ್ತಾರ. ತಗೊಳ್ಳೋರು ತಗೋಬಹುದು. ಚೀಪ್ ರೇಟ್ನಾಗ ಇರ್ತಾವ. ಒಂದು 500 to 600 ತನಕ ಬೀಳ್ಬೋದು, ಡಿಪೆಂಡ್ ಅಪಾನ್ ಸಾರಿ. ಮತ್ತು ಈ ಗುಡಿನ 12ನೇ ಶತಮಾನದಾಗ ಕಟ್ಟ್ಯಾರ್ರಿ. ಮತ್ತು ಈ ಗುಡಿನ 1878ರಾಗ ಶಿವಾಜಿ ಮಹಾರಾಜರ ತಂದೆ ಆದಂಥ ಶಾಬಾಜ್ ಭೋಸ್ಲೆ ಅವರು ಮರು ನಿರ್ಮಾಣ ಮಾಡ್ತಾರೆ. ಮತ್ತು ಈ ಗುಡಿ ಬಂದ ಶಿವಾಜಿ ಮಹಾರಾಜರ ಮೂಲ ದೇವತೆ ಕಡೆಯಿಂದ ಬಂದು ಕೂಡ ಅದು ಎಕ್ಸಿಟ್ ಅದ ರೀ. ಎಕ್ಸಿಟ್ ಇಲ್ಲಿ ಬಂದು ಇಲ್ಲೊಂದು ಗುಡಿ ಅದಿ. ಗುಡಿ ಹೆಸರೇನ? ಮಾತಂಗಿ ಗುಡಿ ಅದ ಇಲ್ಲಿ ಒಂದು. आदिशक्ती मातंगी मंदिर आहे समोर, तुळजाभवानीची मोठी बहीण. हे देवीचं जुनं मंदिर. मंदिर का पुराना मंदिर आहे माता का? हाँ, ये पुराना मंदिर ओ नया मंदिर? पुराना मंदिर. आदि माया आदिशक्ती कितना साल हुआ है? हमारी 450. हा 450. त्याच्या आधी म्हणजे आपण पुढेच गेले असतील. मराठीत बोला. ಮತ್ತು ಇದನ್ನೆಲ್ಲ ಈ ಭಿಕ್ಷಾಟನೆ ಎಲ್ಲ ನೋಡಿ ನನಗೂ ಒಂದು ಹಿರಿಯರು ಒಂದು ಮಾತು ಅಂದಿದ್ದು ನೆನಪಾದ್ರೆ, ಗುಡಿ ಮುಂದಿರು ಭಿಕ್ಷೆ ದುಸ್ಸ ಬೇಡವ್ರಿಗೆ ದೇವ್ರು ಒಲ್ದಿಲ್ಲ, ಏನು ಯಾವಾಗಾರ ಹೋಗಿ ನೀ ಬೇಡ್ರೆ ನಿನಗೇನು ದೇವ್ರು ಒಲ್ತಾನ ಅನ್ನೋದು ಒಂದು ನೆನಪಾದ್ರೆ